ಒಂದು ಕಾರ್ಯಕರ್ತರಿಗೆ ಅಥವಾ ಒಂದು ಸುಮಾರು ಚರ್ಚೆ ಆಗೋದು ವಿಷಯ ಏನಂತಂದರೆ, ದೇವೇಗೌಡರು 70 ವರ್ಷದ ಸುದೀರ್ಘ ರಾಜಕಾರಣ. ಸೊ ಅವರು ಅಧಿಕಾರ ಅನುಭವಿಸಿದ್ದು 18 ತಿಂಗಳು ಮುಖ್ಯಮಂತ್ರಿಯಾಗಿ, 11 ತಿಂಗಳು ಪ್ರಧಾನಿಯಾಗಿ. ಎಂದೂ ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ ಅವರು. ಸೊ ಆದರೂ ಕೂಡ ಒಂದು ರೀತಿಯಲ್ಲಿ ದೇವೇಗೌಡರ ಕುಟುಂಬವನ್ನು ತೇಜೋವಧೆ ಮಾಡುವಂಥ ಕೆಲಸ ನಡೀತಾ ಇರುತ್ತೆ. ಇರೋದು ಮಾಮೂಲಿ ಪ್ರತಿನಿತ್ಯ ಅದೇ ಇದೆ ನೋಡಿ. ಈಗ 89ರಲ್ಲಿ ಪಕ್ಷ ಒಡೆದೋಯ್ತಲ್ಲ, ಆಗ ನಾನು ರಾಜಕೀಯದಲ್ಲಿದ್ನ, ಇಲ್ಲ ರೇವಣ್ಣ ರಾಜಕೀಯದಲ್ಲಿದ್ನ, ನಾವ್ಯಾರೂ ರಾಜಕೀಯದಲ್ಲಿರಲಿಲ್ಲ. 89ರಲ್ಲಿ ಪಾರ್ಟಿ ಯಾಕೆ ಒಡೆದೋಯ್ತು? ಕಾರಣಕರ್ತರು ಯಾರು? 94ರಲ್ಲಿ ರಾಮನಗರದಲ್ಲಿ ದೊಡ್ಡವ್ರನ್ನ ನಿಲ್ಲಿಸ್ತಕ್ಕಂಥ ನಿರ್ಧಾರ ನಾನು ಮಾಡಿದ್ರಿಂದ ಬಹುಶಃ ನಾನು ರಾಜಕಾರಣಕ್ಕೆ ಬಂದೆ. ಇಲ್ಲದೇ ಇದ್ರೆ ನಾನು ರಾಜಕಾರಣಕ್ಕೆ ಬರೋ ಪ್ರಶ್ನೆ ಇರಲಿಲ್ಲ. ಇವೆಲ್ಲ ವಿಧಿ ಆಟ. ಅವತ್ತೇನು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು 7 ಜನ ಬಂದರು, ರಾಮನಗರದ ಕೆಲವು ಪ್ರಮುಖರು, ಕಾರ್ಯಕರ್ತರು. ಇವತ್ತು ದೇವೇಗೌಡರು ಪಾರ್ಟಿ ಅಧ್ಯಕ್ಷರು. ಇವತ್ತು ಜನತಾದಳ ರಾಮನಗರದಲ್ಲಿ ನೀವು ಭೂಮಿ ಇಟ್ಕೊಂಡಿದ್ದೀರಿ, ಇಲ್ಲೇ ಪಾರ್ಟಿ 3ನೇ ಪೊಸಿಷನಲ್ಲಿದೆ. ನೀವು ಈ ಥರ ಆರಾಮಾಗಿದ್ದೀರಲ್ಲ, ನಿಮ್ಮ ತಂದೆಗೋಸ್ಕರವಾಗಿ ಸ್ವಲ್ಪ ದುಡಿಮೆ ಮಾಡಬಾರ್ದ ಅಂತೇಳಿ ನಾನು ಟೆಂಪ್ಟ್ ಮಾಡೋದು. ನಾನು ಪಕ್ಷದ ಸಂಘಟನೆಗೆ ಅಂತೇಳಿ ರಾಮನಗರದಲ್ಲಿ ಮೊದಲನೇ ಬಾರಿಗೆ ನಾನು ಹೋದಾಗ ಭಾಳ ಜನ ಅಂದರು, ಇಲ್ಲೆಲ್ಲ ರಾಮನಗರದಲ್ಲಿ ದೇವೇಗೌಡನ ಮಗ ಬಂದವನೇ, ಇವನೇನೋ ಪಾರ್ಟಿ ಕಟ್ತಾನಂತೆ ಅಂತೇಳಿ ಕಾಮೆಂಟ್ಸ್ ಮಾಡೋದು ಭಾಳ ಲಘುವಾಗಿ. ಅದು ನನ್ನ ರಾಜಕೀಯದ ಜರ್ನಿ ಅಲ್ಲಿ ಚಾಲೆಂಜ್ ಪ್ರಾರಂಭ ಆಗಿದೆ. ದೇವೇಗೌಡರು ಚುನಾವಣೆ 9 ದಿನ ಆಯಿತು ಕೌಂಟಿಂಗ್ ಮಾಡಲಿಕ್ಕೆ, ಪೋಲಿಂಗ್ ಆದಮೇಲೆ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೋಡಿ ನನಗೆ ನಂಬಿಕೆ ಇದೆ, ರಾಮನಗರದ ಜನ ನಿಮ್ಮ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ, 10,000ದಲ್ಲಿ ಗೆಲ್ತೀರಿ ಅಂದೆ. ಅಯ್ಯಪ್ಪ ನಾನು 10,000ದಲ್ಲಿ ಬೇಡ ಕಣೋ, 1,000ದಲ್ಲಿ ಗೆದ್ದರು ಸಾಕಣೋ ಅಂದರು. 9,700, 9,800 ಓಟಲ್ಲಿ ಗೆದ್ದರು. ನಾನು 10,000ದಲ್ಲಿ ಗೆಲ್ತೀರಿ ಅಂತ ಹೇಳಿ. ಕನಕಪುರ ಮತ್ತು ಸಾತನೂರು ಚುನಾವಣೆ ಸೋಲು ನಿಮ್ಮನ್ನು ಕಂಗೆಡಿಸುತ್ತೆ. ಸೊ ನಂತರ ನೀವು ಆಲ್ಮೋಸ್ಟ್ ರಾಜಕೀಯ ನಿವೃತ್ತಿ ತೊಗೊಂಡ್ಬಿಡ್ತೀರಿ. ಸೊ ಈ ನಿರ್ಧಾರ ಯಾಕೆ? ಒಂದು ಕೆಲವ್ರ ಮಾತೇನಾಯ್ತು, ನನಗೆ ಮನಸ್ಸಲ್ಲಿ ಚಾಲೆಂಜ್ ತಗೊಂಡೆ. ಏನು ಇಷ್ಟು ಲಘುವಾಗಿ ಚರ್ಚೆ ಮಾಡ್ತಾರೆ? ನಾನು ರಾಜಕಾರಣದಲ್ಲಿ ಸಕ್ಸಸ್ ಆಗಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತೇಳಿ ಹುಡುಗಾಟಿಕೆಗೆ ಎಂಟ್ರದೆ. ಲೋಕಸಭೆ ಚುನಾವಣೆ ನಿಲ್ಲಬೇಕು. ಫಾದರು ಚುನಾವಣೆಗೆ ಟಿಕೆಟ್ ಕೊಡೋಕ್ಕೆ ತಯಾರಾಗಿಲ್ಲ. ಕೊನೆಗೆ ನಾಮಿನೇಷನ್ ಹಾಕೋದಕ್ಕೆ 3 ಗಂಟೆ, 1:15 2 ಗಂಟೆಗೂ ಕೃಷ್ಣ ಕಚೇರಿನಲ್ಲಿ B.Pharmನೇ ಹೆಸರು. ಅವ್ರಿಗೆ ಮನಸ್ಸಿಲ್ಲ ನಾನು ರಾಜಕೀಯಕ್ಕೆ ಬೇಡ ಬರೋದು ಅಂತ, ಅವರು ಬರಬೇಡ ಅಂದ. ಕೊನೆಗೆ ಯಾರೂ ಇಲ್ಲದೆ ನನಗೆ ಟಿಕೆಟ್ ಸಿಕ್ಕಿದ್ದವತ್ತು ಕನಕಪುರದಲ್ಲಿ. ಪುಣ್ಯಾತ್ಮರ್ ಅವರು ಮೊದಲನೇ ಚುನಾವಣೆಯಲ್ಲಿ 1 ಲಕ್ಷ ಚಿಲ್ಲರಲ್ಲಿ ಗೆಲ್ಲಿಸಿದ್ರು. ಆದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಸೋತೆ. ಅದರ ನೆಕ್ಸ್ಟ್ ಚುನಾವಣೆ 99, ನಾನು ರಾಮನಗರದಲ್ಲಿ ನಿಲ್ಲಬೇಕು ಅಂತ ಇದ್ದ ನಾನು ಅಸೆಂಬ್ಲಿಗೆ. ಅಲ್ಲೇನಾಯಿತು, ಸಾತೂರಿನಲ್ಲಿ ಕಾರ್ಯಕರ್ತರು ಇಲ್ಲ, ಶಿವಕುಮಾರ್ ಅವ್ರನ್ನ ಸೋಲಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ, ನೀವೇ ನಿಲ್ಲಬೇಕು ಅಂತ ಹಠ ಮಾಡೋದು. ನಾನು ನಿಲ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಟ್ಟೆ. ಕೊನೆಗೆ ರಾಮನಗರದಲ್ಲಿ ಕಾರ್ಯಕರ್ತರು ಅವತ್ತು SPG ಕವರೇಜ್ ಎಲ್ಲ ಇತ್ತು. ದೇವೇಗೌಡರ ಕಾರನ್ನ ಅಡ್ಡೆ ಹಾಕಿದ್ರು ಮೈನ್ ರೋಡಲ್ಲಿ. ಪಾಪ ಪೊಲೀಸರ ಕೈಯೆಲ್ಲ ಹೊಡೆದಾಗ್ತಿದ್ರು ನನ್ನ ಕಾರ್ಯಕರ್ತರು. ನಾನು ಸಾತನೂರಿನಲ್ಲಿ ಅಸೆಂಬ್ಲಿಗೆ ಅರ್ಜಿ ಹಾಕ್ತಾಯಿದ್ದೀನಿ. ನಾನು ಮರ್ಯಾದೆ ಉಳಿಸ್ತೀವಿ ಇಲ್ವೋ, ಇವತ್ತು ನೀನು ಬಂದು ಇಲ್ಲಿ ಪಾರ್ಲಿಮೆಂಟ್ಗೆ ಅರ್ಜಿ ಹಾಕಬೇಕು ಅಂತ. ಸಾತನೂರಿನಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ, ಅರ್ಜಿ ಹಾಕ್ತಿದ್ದೀನಿ. ಒಂದು 15-20 ಸಾವಿರ ಜನ ಮೆರವಣಿಗೆಯಲ್ಲಿ ಬಂದವರೆ. ನಾನು ನಮ್ಮ ಕಾರ್ಯಕರ್ತರಿಗೆ ಈ ಥರ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ತಾವ್ರಪ್ಪ, ನಾನು ಮರ್ಯಾದೆ ಉಳಿಸ್ಬೇಕು ಪಾರ್ಟಿದು ಅಂತಾರೆ ಅಂತ ಹೇಳಿ ಅಲ್ಲಿ ಸಭೆನೂ ಅಟೆಂಡ್ ಮಾಡಿದೆ. ಕೊನೆ 2 ಗಂಟೆಯಲ್ಲಿ, ಇಲ್ಲಿ ಕೊನೆ ನಿಮಿಷ ಇಲ್ಲೆಲ್ಲ ಫಾರಮ್ ಎಲ್ಲ ರೆಡಿ ಮಾಡಿಸಿಟ್ಬಿಟ್ಟವ್ರು ನಂದನ್ನೇ. ಅಲ್ಲಿ ಅಸೆಂಬ್ಲಿಗೂ ನಿಂತೆ, ಇಲ್ಲಿ ಪಾರ್ಲಿಮೆಂಟ್ಗೂ ನಿಂತೆ. ಸಾತನೂರು ಕನಕಪುರಕ್ಕೆ 2 ಕಡೆ ಸೋತೆ. ಅಲ್ಲಿ ಸಾತನೂರಲ್ಲಿ ಯಾವ ಜನದ ಗಾಳಿ ಇದ್ದಿತ್ತು, ಅದು ಯಾವ ರೀತಿ ಕುತಂತ್ರದ ರಾಜಕಾರಣ ಆಯಿತು ಅವೆಲ್ಲ ಬಿಡಿ, ಸೋತು ಒಪ್ಕೊಳ್ಳೇಬೇಕು. ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಡೆದೋಯ್ತು. ಅದಾದ ಮೇಲೆ ನಾನು ರಾಜಕೀಯ ಬಿಡಬೇಕು ಅಂತ ಇದ್ದೆ. ತುಂಬ ನಿರಾಶೆ ಆಗಿಬಿಡ್ತೀರಿ, ಬೇಡ ನನಗೆ ರಾಜಕೀಯ ಬೇಡಪ್ಪ, ಇದು ಯಾತಿಗೆ ಬೇಕು ಅಂತ ಬಿಡಬೇಕು ಅಂತಿದ್ದೆ. ನಾನು ಮನೆಯಲ್ಲಿ ಜನ ನಾನು ನೋಡೋಕ್ಕೆ ಬಂದಾಗ ಬೆಳಗಿನ ಸಾಯಂಕಾಲ 4 ಗಂಟೆದು ಜನ ನೋಡ್ತಿರಲಿಲ್ಲ. ಮೇಲ್ಗಡೆ ಮನೆಯಲ್ಲೇ ಇರೋದು, ಯಾರನ್ನೂ ಭೇಟಿ ಮಾಡೋದು ನಿಲ್ಲಿಸ್ಬಿಟ್ಟೆ. ನಾನು ಒಂದು ದಿವಸ ಏನಾಯಿತು, ಒಬ್ಬರು ದೇವೇಗೌಡ ಅಂತ ತೀರ್ಕೊಂಡೋದ್ರು. ಅವ್ರ ತಂದೆ ಮೊದಲಿಂದ ನಮ್ಮ ಪಾರ್ಟಿಗೆ ಲಾಯಲು, ನಮ್ಮ ಕೂಟ್ಗಲ್ನ. ಅವರು ಬಂದು ಮನೆ ಮುಂದುಗಡೆ ನಮ್ಮ ಮೋರಿ ಕಟ್ಟೆ ಮೇಲೆ ಕೂತಿದ್ರು. ನಾನು ಆಮೇಲೆ ಹೊರಗಡೆ 4 ಗಂಟೆಗೆ ಬಂದೆ. ಯಾಕೆ ಬಂದಿದ್ದೀರಿ, ಏನಿದೆ ನನ್ನ ಹತ್ರ, ಯಾಕೆ ಬಂದಿದ್ದೀನಿ? ನಮಗೇನು ಕೆಲಸ ಇಲ್ಲ ಕಣಪ್ಪ, ನಿನ್ನ ಮುಖ ನೋಡ್ಕೊಂಡು ಹೋಗಿ ಬಂದಿದ್ದೀವಿ, ನಾವೇನು ನಿನ್ನಿಂದೇನು ಬಯಸಿಲ್ಲಪ್ಪ.
ಅವತ್ತು ನಾನು ಕಣ್ಣಲ್ಲಿ ನೀರಾಗ್ತೆ. ನಾನೆಲ್ಲ ಒಂದು ಕಡೆ ಜನಕ್ಕೆ ದ್ರೋಹ ಮಾಡ್ತಾಯಿದ್ದೀನಿ ನಮ್ಮದಂಥ ಕಾರ್ಯಕರ್ತರಿಗೆ, ಇದು ಇಲ್ಲಿವರೆಗೆ ಮಾಡಿದ ತಪ್ಪು ಅಂತ ಹೇಳಿ ಮತ್ತೆ ಇನ್ನೊಂದು ಇನ್ನಿಂಗ್ ಶುರು ಮಾಡಿದೆ ರಾಜಕೀಯ. ಅಧಿಕಾರ ಇಲ್ಲದೇ ಇದ್ದರೂ ಸಹ ನನ್ನ ಮುಂದೆ ಅವತ್ತಿಂದನೂ ದಿನಕ್ಕೊಂದು 400 ಜನ 500 ಜನ ಬರೋದು ರೆಗ್ಯುಲರಾಗಿ ಇದ್ದೇ ಇದೆ. ಅಲ್ಲಿಂದ ಮತ್ತೆ ನನ್ನ ಜರ್ನಿ ಪ್ರಾರಂಭ ಆಯಿತು. ಮುಖ್ಯಮಂತ್ರಿ ಅಂದಾಗ ನಿಮ್ಮ ಕಾರ್ಯವೈಖರಿ ಆಗಿರ್ಬೋದು, ಜನ ನಿಮ್ಮನ್ನು ನೋಡೋ ರೀತಿ ಆಗಿರ್ಬೋದು, ಜನ ನಿಮ್ಮನ್ನು ಮೆಚ್ತಾರೆ. ಸೊ ಹಲವಾರು ಸರ್ವೆಗಳನ್ನು ಕೂಡ ಅದು ಕಂಡು ಬರುತ್ತೆ. ಯಾಕೆ ಜನ JDS ಮುಖ್ಯಮಂತ್ರಿದು ಬಂದಾಗ ಬಹುಶಃ ನೇರವಾಗಿ ಮುಖ್ಯಮಂತ್ರಿಗೆ ಓಟ್ ಹಾಕೋ ಸಿಸ್ಟಮ್ ಬಂದುಬಿಟ್ರೆ ಬಹುಶಃ ನನ್ನ ಮುಂದೆ ಯಾರು ನಾನು ಬದುಕು ಬಂದಿದ್ದೆ ನನ್ನ ಪುಣ್ಯ. ಯಾಕೆಂದರೆ ನಾನು ಇಸ್ರೇಲ್ಗೆ ಅಲ್ಲಿ ಅಗ್ರಿಕಲ್ಚರ್ ಸಿಸ್ಟಮ್ ನೋಡಬೇಕು ಅಂತ ಹೋದೆ. ನಾನು ಬಾಂಬೆ ಏರ್ಪೋರ್ಟಲ್ಲೇ ಪ್ರಾಬ್ಲಮ್ ಆಯಿತು, ನಡಿಲಿಕ್ಕಾಗಲಿಲ್ಲ. ಆದರೂ ಕಷ್ಟಪಟ್ಟು ಫ್ಲೈಟ್ನಲ್ಲಿ ಕೂತೆ ಹೋಗಿ. ಫ್ಲೈಟ್ 8 ಗಂಟೆ ಜರ್ನಿನಲ್ಲಿ ಉಸಿರಾಡೋಕ್ಕಾಗ್ತಿಲ್ಲ.